ಹಿಂದೆ ಸರಿಯಾಗಿ 3 ಗಂಟೆಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ. ಇದನ್ನು ಆಡಳಿತ ಪಕ್ಷದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ನಿನ್ನೆ ತಿಳಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ನಿನ್ನೆ ಏನೇನು ಘಟನೆ ಆಯ್ತು, ನಮಗೆ ಯಾರು ಸುದ್ದಿ ಕೊಟ್ಟರು ಅನ್ನೋದು ಭಾಳ ಮಹತ್ವದ್ದು. ಅರ್ಧ ದಿನ ಡಿ ಕೆ ಶಿವಕುಮಾರ್ ಕಡೆ ಇದ್ದರು ನಮಗೆ ಬೇಕಾದವರು, ಇನ್ನು ಅರ್ಧ ದಿನ ಇನ್ನೊಬ್ಬರ ಕಡೆ ಭಾವಿ ಮುಖ್ಯಮಂತ್ರಿ ಕಡೆ ಇದ್ರು. ಅವರು ಪಿನ್ ಟು ಪಿನ್ ವರದಿಯನ್ನು ನಮಗೆ ಕೊಟ್ಟಿದ್ರು. ಬೆಳಗಾವಿ ಜಿಲ್ಲೆಯ ಶಾಸಕರಾಗಲಿಕ್ಕೆ ಬಯಸಿದವರು ಅವ್ರ ಜೊತೆ ಇಬ್ಬರ ಜೊತೆ ಇದ್ರು. ಅಲ್ಲಿ ಏನಾಯ್ತಂದ್ರೆ, ಮೊದಲು ಸಿದ್ದರಾಮಯ್ಯನ ಕರೆಸ್ಕೊಂಡ್ರು, ನಂತರ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಮತ್ತು ಖರ್ಗೆ ಅವ್ರು ಕೊಡ್ಕೊಂಡು ನೀವು ರಾಜೀನಾಮೆ ಕೊಡ್ಬೇಕಂತ ರಾಹುಲ್ ಗಾಂಧಿ ಅವ್ರು ಕೇಳಿದರು. ಆವಾಗ ಭಾಳ ಆಘಾತ ಆಯ್ತು ಇವರಿಗೆ. ಆದರೂ ಕೂಡ ತೋರ್ಪಡಿಸ್ಕೊಳ್ಳಲಿಲ್ಲ. 15 ದಿವಸ ಕಾಲಾವಕಾಶ ಕೇಳಿದರು. ಇಲ್ಲ 2 ದಿವಸಲ್ಲೇ ರಾಜೀನಾಮೆ ಕೊಡ್ಬೇಕಂತ ಇದು ನಿರ್ಣಯ ಆಗಿದೆ ಮತ್ತು ಒಳ ಒಪ್ಪಂದ ಆಗಿದ್ರನ್ನ ತಿಳಿಸಿದ್ರು ಅವರು. 2.5 ವರ್ಷ. ನಂತರ ಏನಾಯ್ತಂದ್ರೆ, ಅವ್ರು ರಾಹುಲ್ ಗಾಂಧಿ ಹೇಳ್ತಾರೆ 8 ವರ್ಷ ನಿಮಗೆ ಭಾಳ ಅವಕಾಶ ಕೊಟ್ಟಿದ್ದೇವೆ, ನಾವು ಮುಖ್ಯಮಂತ್ರಿಯಾಗಿ ಸಕ್ಸಸ್ ಕೆಲಸ ಮಾಡಿದರೆ ನಾವು ಒಪ್ಪಂದದ ಪ್ರಕಾರ ನೀವು ರಾಜೀನಾಮೆ ಕೊಡ್ಬೇಕಂಥೇಳಿ ಏನು ರಾಜ್ಯ ಉಸ್ತುವಾರಿ ಸುರ್ಜಿವಾಲಾರ ಅವ್ರನ್ನ ನಿನ್ನೆ ಕಳಿಸ್ಕೊಟ್ರು. ನೀವೆಲ್ಲ ಪ್ರಕ್ರಿಯೆನ ಮುಗಿಸ್ಕೊಂಡನ ಬರ್ಬೇಕಂತ. ಈ ರಾಜ್ಯಪಾಲರ ಕಾಲಾವಕಾಶನ ಕೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು. ಯಾಕಂದ್ರೆ ರಾಜೀನಾಮೆ ಕೊಡಬೇಕು. ಕಾಲಾವಕಾಶ ಯಾವ ರೀತಿ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ. 12 ಗಂಟೆ ಮೇಲೆ ಗೊತ್ತಾಗ್ತದೆ. ಒಟ್ಟಾರೆ ಭಾಳ ಬೇಡಿಕೆ ಇತ್ತು. 17 ಸಲ 18 ಸಲ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ 2.5 ವರ್ಷದ ಒಪ್ಪಂದವನ್ನು ನೆನಪಿಸ್ಕೊಂಡು ಬರ್ತಾಯಿದ್ರು. ಆವಾಗ ಖರ್ಗೆ ಅವರೇನು ಹೇಳಿದ್ರು ಅಂತಂದರೆ, ಇಲ್ಲ ಪಂಚ 5 ರಾಜ್ಯಗಳೇನು ಚುನಾವಣೆ ಇದೆ ಅದು ಮುಗಿದ ನಂತರ ಕೊಡೋಣ. ಇಲ್ಲಿ ನೇರವಾಗಿ ಖರ್ಗೆ ಅವರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಂತ ಹೇಳಿದ್ದಾರಂತ ಮೂಲಗಳು ತಿಳಿಸಿವೆ. ಅಂದರೆ ಇವ್ರು ಹೇಳಿಲ್ಲ, ನೇರವಾಗಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಹೇಳಿಸಿದ್ದಾರೆ. ಅದು ಕಂಡೀಷನ್ ಏನು, ನಮ್ಮ ಮಗ ಪ್ರಿಯಾಂಕಾ ಖರ್ಗೆ ಉಪಮುಖ್ಯಮಂತ್ರಿ ಆಗ್ಬೇಕಂತ. ಇನ್ನು ಸೂಕ್ಷ್ಮವಾಗಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಮಗ ಯತೀಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕಂತ. ಇನ್ನು 2 ಆಗ್ತಾರೋ ಉಪಮುಖ್ಯಮಂತ್ರಿ, 4 ಆಗ್ತಾರೋ ಅದನ್ನು ಕಾದು ನೋಡೋಣ. ಒಟ್ಟಾರೆ ನಿನ್ನಿನ ಬೆಳವಣಿಗೆ ನೋಡಿದರೆ ಅಲ್ಲಿ ಒಂದು ವಾತಾವರಣ ಇತ್ತು. ಬೆಂಗಳೂರಿಗೆ ಬಂದರು, ಅಧಿಕೃತ ಕಾವೇರಿ ನಿವಾಸಲ್ಲಿ ಬಂದರು. ನಂತರ ಅಲ್ಲಿ ಸುರ್ಜೇವಾಲರು ಕೂಡ 1 ಗಂಟೆ ಮಾತಾಡಿದರು ಸಿದ್ದರಾಮಯ್ಯ ಅವ್ರ ಜೊತೆ ಸಂಜೆ ಹೊತ್ತು. ಅದಾದ ನಂತರ ಹೊರಗೆ ಜಿ ಪರಮೇಶ್ವರ, ಸಿದ್ದಿ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, KJ ಜಾರ್ಜ, MB ಪಾಟೀಲ, ಜಮೀರ್ ಅಹ್ಮದ್ ಖಾನ, ಬೈರ್ತಿ ಸುರೇಶ ಸೇರಿದಂತೆ 15ಕ್ಕೂ ಹೆಚ್ಚು ಜನ ಲೀಡರ್ಸ್ಗಳು ಹೊರಗಿಳಿದ್ರು. ತದನಂತರ ಸುರ್ಜೇವಾಲರು ಏನು ಮಾಡಿದ್ರು, ಒಬ್ಬೊಬ್ಬರಾಗಿ ಕರೆಸಿಕೊಂಡು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. 4-5 ಜನರನ್ನು ಪ್ರತ್ಯೇಕವಾಗಿ. ಅಲ್ಲಿ ಕೂಡ ದಿಲ್ಲಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ, ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಸಭೆ ನಡೆಸಿ ನಂತರ ಜಂಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವಿಬ್ಬರು ಕೊಡ್ಕೊಂಡು ಸಮಾಧಾನದಿಂದ ಈ ಪ್ರಕ್ರಿಯೆಯನ್ನು ಮುಗಿಸ್ಬೇಕಂತ ತಾಕೀತು ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಏನು ನಿರ್ದೇಶನ ಇದೆ ಇದನ್ನು ಪಾಲಿಸಬೇಕಂತ ಕಟ್ಟುನಿಟ್ಟಿನ ಆದೇಶನ ರಾಹುಲ್ ಗಾಂಧಿ ಅವರು ಕೊಟ್ಟು ಕಳಿಸಿದ್ದಾರೆ. ಇನ್ನು ಎಲ್ಲ CLP ಸಭೆ ನಾಳೆ 11 ಗಂಟೆಗೆ ಆಗ್ತಿತ್ತು ಅಥವಾ 12 ಗಂಟೆಗೆ ಆಗ್ತದೋ ಗೊತ್ತಿಲ್ಲ. ಅಲ್ಲಿ ಸಭಾನಾಯಕನ ಆಯ್ಕೆ ಮಾಡಬೇಕು. ಅಲ್ಲಿ ಏನಾದರೂ ಮತ್ತೆ ಬಲಾಬಲಕ್ಕೆ ಪಟ್ಟು ಹಾಕಿದರೆ ಹೇಳಿ ಬರೋದಿಲ್ಲ. ರಾಜಕಾರಣದಲ್ಲಿ ಹಾಕುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಇನ್ನು ಸಹಿ ಸಂಗ್ರಹಕ್ಕೆ ತೊಡಗೋಣ ಅಂತೇಳಿ ಒಬ್ಬರು ಯಾರೋ ಸಲಹೆ ಸೂಚನೆ ಕೊಟ್ಟರು ದಿಲ್ಲಿಯಲ್ಲಿನ ಮುಖ್ಯಮಂತ್ರಿಗೆ. ಆದರೆ ಇಲ್ಲ, ಹಾಗೇನು ಮಾಡೋದು ಬೇಡ. ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೇನೆ, ಸ್ಪಷ್ಟವಾದಂಥ ನಿಲುವನ್ನು ಅವ್ರು ಕಂಡು. ಇನ್ನು ತಮಗೆಲ್ಲ ಗೊತ್ತಿದೆ, 2.5 ವರ್ಷ ಒಪ್ಪಂದೇ ಆಗಿಲ್ಲ ಅಂತೇಳಿ CM ಸಿದ್ದರಾಮಯ್ಯ ಹೇಳ್ಕೊತ ಬಂದರು. ತಪ್ಪದು. ಒಪ್ಪಂದ ಆಗಿದೆ ಅಂತೇಳಿ ಅಲ್ಲಿ ರಾಹುಲ್ ಗಾಂಧಿಯವರು ನೆನಪಿಸಿದರು ಅಂತೇಳಿ ಒಂದು ಸುದ್ದಿ. ಇನ್ನು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಆದೇಶವನ್ನು ಪಾಲಿಸ್ತಾರ ಅಥವಾ ಹೈಕಮಾಂಡ್ಗೆ ಸಡ್ಡು ಹೊಡಿತಾರ ಕಾದು ನೋಡ್ಬೇಕು.
ಯಾಕಂದರೆ ಇವ್ರ ಕಡೆ ಒಂದು 100 ಜನ ಶಾಸಕರದಂತ ಅವರು, ಇಲ್ಲ ಹೈಕಮಾಂಡ್ ನಿರ್ಧಾರದಂತೆ ಬದಲಾವಣೆ ಆಗ್ಬೇಕಂತ ಇನ್ನೊಂದು ಬಣ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಏನು ಸಂಪುಟ ಪುನರಚನೆ ಆಗ್ತೈತಿ ಅಲ್ಲಿ ಬಹಳ ಮಹತ್ವದಿದೆ. ಈಗ ಅವ್ರನ್ನ ಯಾರ್ಯಾರು ಉಳಿಸ್ಕೋತಾರೋ, ಯಾರನ್ನ ತೆಗಿತಾರೋ, ಅಥವಾ ಹೈಕಮಾಂಡ್ಗೆ ಬಿಟ್ಟು ಬಿಡ್ತಾರೋ, ಅದು ಕೂಡ ಗೊಂದಲ ವಾತಾವರಣ ಇದೆ. ಅಥವಾ ಇದ್ದವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೋ ಕಾದು ನೋಡಬೇಕು. ಏನು KPCC ಅಧ್ಯಕ್ಷ ಬಿಟ್ಟು ಕೊಡ್ಬೇಕಲ್ಲ, ಈಗೇನಾಗೋದಿಲ್ಲ. ಅದು 4-5 ದಿವಸ ಈ ಪ್ರಕ್ರಿಯೆ ಮುಗಿದ ನಂತರ ಅದಕ್ಕೆ ಆಗ್ತಾರೆ. ಅಲ್ಲಿಗೆ ಅಂತಿಮವಾಗಿ 2-3 ಹೆಸರುಗಳು ಬರ್ತಾ ಇವೆ. ಜಾರಕಿಹೊಳಿ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಅಂತೆ. ಆದರೆ ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತಾಡಬೇಡಿ, KPCC ಅಧ್ಯಕ್ಷ ಬಗ್ಗೆ ಏನೂ ಮಾತಾಡಬೇಡಿ. ಸದ್ಯಕ್ಕೆ ಅಲ್ಲಿ ಅಧಿಕಾರ ಹಸ್ತಾಂತರ ನೀವು ಮಾಡಿಕೊಂಡು 2 ದಿವಸ ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬನ್ನಿ ಅಂತ. ಅಂದರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಈ ರೀತಿ ಆಘಾತ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಅದಕ್ಕಿಂತ ಮೊದಲು ತಯಾರು ಮಾಡಿದವರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆಶ್ವಾಸನೆ 2-3 ಸಲ ಕೊಟ್ಟವ್ರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಅದರಂತೆ ಅವ್ರು ನಡ್ಕೊಂಡಾರ. ಅದರ ಪ್ರಪ್ರಥಮವಾಗಿ ಹೈಕಮಾಂಡ್ ಯಾರಿಲ್ಲಿ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರಿಗೆ. AICC ಅಧ್ಯಕ್ಷ ಇದ್ದರೂ ಕೂಡ ಅವ್ರ ನಿರ್ಣಯವನ್ನು ಅಲ್ಲಿಡ್ತಾರೆ. ಹೌದು, ಹೈಕಮಾಂಡ್ ಅಂದ್ರೆ ಎಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು CLP ಸಭೆಯಲ್ಲಿ ಗೊಂದಲ ಆಗ್ತಿತ್ತು ಅಥವಾ ಸಮಾಧಾನ ಆಗ್ತಿತ್ತು, ಅಥವಾ ಈ ಇದ್ದಂಥ ಏನು ಮುಖ್ಯಮಂತ್ರಿ ಬಣ ಏನಿತ್ತಲ್ಲ, ಒಂದು ದೊಡ್ಡ ಬಣಾನ ಇದೆ, ಹಿಂದೆ ಬಣನ ಇದೆ. ಆ ಬಣ ಯಾವ ರೀತಿ ನಿರ್ಣಯಕ್ಕೆ ಕೊಟ್ಟು ನೋಡ್ಬೇಕು. ಇನ್ನು ರಾಜ್ಯದ ತುಂಬೆಲ್ಲ ಸಿದ್ದರಾಮಯ್ಯ ಅವರು ಅನ್ಯಾಯ ಆಗಿದೆ ಅಂತೇಳಿ ಎದ್ದು ಬಿಟ್ರಂದ್ರೆ, 8 ವರ್ಷ ಇನ್ನೂ 2 ವರ್ಷ ಕೊಡಬೇಕಾಗಿತ್ತು ಅಂತೇಳಿ ಎದ್ರಂದ್ರೆ ಹೇಳಿಕ್ಕಾಗೋದಿಲ್ಲ. ಇನ್ನು ನಂತರ ಅಹಿಂದ ಸಮಾವೇಶ ಮಾಡ್ತೀವಂತ ಏನು ಹೇಳಿದ್ರಲ್ಲ, ಅವರು ಸುಮ್ಮನೆ ಇರ್ತಾರೆ. ಯಾಕಂದರೆ ತಮಗೆ ಕುರ್ಚಿ ಒಂದು ಸಿಕ್ಕರೆ ಸಾಕಲ್ಲ KPCC. ಅದು ಕೂಡ ಭಾಳ ಚರ್ಚೆಯ ವಿಷಯ ಆಗ್ತೈತೆ ಅದು. ಅಂದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಏನೋ ಆಡಳಿತ ಮಾಡಿದರು 5 ವರ್ಷ, ಭಾಳ ಜಬರ್ದಸ್ತ್ ಆಡಳಿತ ಮಾಡಿದರು ಹಿಂದಿನ ಸಲ. ಈ ಸಲ 3 ವರ್ಷ ಏನು ಮಾಡಿದರು? ಅತ್ಯಂತ ಪ್ರಬುದ್ಧ ರಾಜಕಾರಣಿ ಅಂತ ಅನ್ಸ್ಕೊಂಡ್ರು, ಇತಿಹಾಸವನ್ನು ಸೃಷ್ಟಿ ಮಾಡಿದರು. ನಂತರ ಹಣಕಾಸಿನ ಸಚಿವರಾಗಿ ಅತ್ಯಂತ ಒಳ್ಳೆಯ ಬಜೆಟನ್ನು ಕೂಡ ಮಂಡನೆ ಮಾಡಿದರು. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ 13ನೇ ತಾರೀಕು ಜೂನ್ಗೆ ಪ್ರಾರಂಭ ಆಗೋದೈತೆ ಅಂತ ಒಂದು ಸೂಚನೆ ಬಂದಿದೆ. ಅಧಿಕೃತ ಸೂಚನೆ ಇನ್ನೂ ಬಂದಿಲ್ಲ. ಅದರ ಗುಪ್ತ ಸಭೆಗಳು ಮಾತ್ರ ಅಧಿಕಾರಿಗಳ ಲೆವೆಲ್ನಲ್ಲಿ ನಡೆದಿದೆ. ಯಾಕಂದರೆ ರೈತರ ಮತ್ತೆ ಹೋರಾಟ ಮಾಡಬಾರ್ದು. ಚಳಿಗಾಲ ಅಧಿವೇಶನದಲ್ಲಿ ಯಾವ ರೀತಿ ಗದ್ದಲಾಗ್ತಾ, ಈ ಮಳೆಗಾಲ ಅಧಿವೇಶನದಲ್ಲಿ ತರಾತುರಿಲಿ ಮುಗಿಸ್ಬೇಕು, ಆದರೆ ಯಾರಿಗೆ ಹೇಳಬೇಡ್ರಿ ಅಂತ ಕೂಡ ನಡೆದಿದೆ. ಅಂದರೆ ಬೆಳಗಾವಿಗೆ ಇಲ್ಲಿ ಏನು ಮಳೆಗಾಲದ ಅಧಿವೇಶನಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ 100% ಇದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ಯಾರು ಎಂದಿಗೂ ಸದಾನಂದ ಬೊಮ್ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ. ಅಷ್ಟೇ ಹೇಳೋದು. ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಅಷ್ಟೇ ಹೇಳೋದು. ಬಾಕಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಫೇಸ್ಬುಕ್ದಲ್ಲಿ ನಮಗೇನು ಸಿಗೋದಿಲ್ಲ. ಊರುಗೌಡ ಚಿಪ್ಪಾಳೆ ರೂಟ್ರ್ ಅಂತಲ್ಲ, ಹಂಗೆ ನಮ್ಮ ಪರಿಸ್ಥಿತಿ ಫೇಸ್ಬುಕ್ದಲ್ಲಿದೆ. ಅದು ಯೂಟ್ಯೂಬ್ದಲ್ಲಿ ಏನಿದೆ? $100 ನಮಗೆ ನೀವು ಹೆಚ್ಚು ನೋಡ್ತಾರೆ ಅಷ್ಟು ದುಡ್ಡು ನಮಗೆ ಹೆಚ್ಚು ಬರ್ತೈತೆ. ಅದರಿಂದ ಕ್ಯಾಮರಾಮನ್ನ ಬಾಡಿ ನೋಡ್ಕೋಬೋದು, ನಂತರ ಎಡಿಟಿಂಗ್ದವ್ರು ನೋಡ್ಕೋಬೋದು, ಕರೆಂಟ್ ಬಿಲ್ಲು ತೆಗಿಬೋದು, ನಮ್ಮದು ಬಿಲ್ ತೆಗಿಬೋದು, ಸಂಸಾರನ ಆರಾಮ ನಡೆಸ್ಬೋದು. ನಂತರ ಗಟ್ಟಿ ಧ್ವನಿಯಲ್ಲಿ ವರದಿಗಳನ್ನು ಮಾಡ್ಬೋದು. ಅದಕ್ಕೆ ಇದು ವಿಷಯವನ್ನು ತಮ್ಮ ಗಮನಕ್ಕೆ ಭಾಳ ದಿವಸ ತರಬೇಕಾಗಿತ್ತು, ಈಗ ತಂದಿದ್ದೇನೆ. ಒಟ್ಟಾರೆ ಇವತ್ತಿನ ಬೆಳವಣಿಗೆ ನಂತರ 6 ಗಂಟೆಗೆ ಮತ್ತೊಂದು ವರದಿಯನ್ನು ಇದೇ ಒಂದು ವಿಷಯವಾಗಿ ಮಾತಾಡ್ತೇನೆ. ನಮಸ್ಕಾರ.